ಚಿಂತಿಸಬೇಕಾದಂತ ಅನಿವಾರ್ಯತೆ ಖಂಡಿತವಾಗಿಯೂ ಇಲ್ಲ. ನನಗೊಂದು ಅಪ್ಪಣೆಯನ್ನು ಕೊಡಿ. ಇದು ಸಾಮಾನ್ಯ ವ್ಯೂಹ ಅಲ್ಲ, ಮತ್ತೆ ಅಗ್ರ ವ್ಯೂಹ. ಹಾಗಾಗಿ ಅಂಜಬೇಡಿ, ಕೊನೆಯ ಅಪ್ಪಣೆಯನ್ನು ಅಪ್ಪಣೆ ಕೊಟ್ಟದ್ದೇ ಹೌದು ಅಂತ ಕೂಟವಾಗಿ ಬಡಿಸ್ತೇನೆ. ಮಗನೇ ಕೇಳ್ತಾರಾಗ್ರಿ ಮಗನೇ ಕೇಳ್ತಾರಾಗ್ರಿಯ ಭಗವೂ ಹರಿಪದ ಜಗಜಗೀಸುವ ಪಡೆಯೋ ನಲಿದಾಡ ಜಗಜಗೀಸುವ ಪಡೆಯೋ ನಲಿದಾಡಬಹುದು ವಿಗಡ ರತ್ನವಿನ ವಾಯುಳು ಒಪ್ಪು ಬರಬಹುದು ವಿಗಡ ರತ್ನವಿನ ವಾಯುಳು ಒಪ್ಪು ಬರಬಹುದು ಹೋಗುವಾಡದಾದೆವು ಚಕ್ರ ಹವನು ಮಗನೇ ಅಭಿಮನ್ಯು, ಕಟಪ್ಪ ಸಾವಿನ ದವಡೆಯಲ್ಲಿ ಸಿಕ್ಕಿ ಪಾರಾಗಬಹುದು, ಅಥವಾ ಕಾಲಾಗ್ನಿಯಂತೆ ಉರಿಯುವ ಬೆಂಕಿಯಿಂದ ಪಾರಾಗಬಹುದು. ದ್ರೋಣಾಚಾರ್ಯರು ರಚಿಸಿದಂತಹ ಚಕ್ರವ್ಯೂಹವನ್ನು ಭೇದಿಸಿ ಬರಲು ಸಾಧ್ಯವೇ?
ಚಿಂತಿಸಬೇಕಾದದ್ದಿಲ್ಲ. ಸಿಂಹದ ಮರಿಯೇ ಆಗಿರಬಹುದು. 101 ಕುರಿಗಳು ಬಂದರೂ ಕೂಡ ಒಂದು ಸಿಂಹದ ಮರಿ ಹಂಚುವುದಕ್ಕೆ ಸಾಧ್ಯ ಉಂಟ? ಇಲ್ಲವೇ ಇಲ್ಲ. ಇಲ್ಲೂ ಕೂಡ ಹಾಗೆ ಸಿಂಹದ ಮರಿಯ ಸದೃಶ ಈ ಅಭಿಮನ್ಯು 100 ಕುರಿಗಳ ಸಮಾನ. ಆ 100 ಕೌರವರು ಅವರೆಲ್ಲರೂ ಒಟ್ಟಾಗಿ ಬಂದದ್ದೇ ಹೌದು ಅಂತಾದ್ರು ಅಂಜುವವನೆಲ್ಲ ಅಳಕುವವನೆಲ್ಲ ಆ ಕೊಡಲ ಕುವರನ ಕೊಟ್ಟಿಲ್ಲ ಕೊಡಿ. ಕಂದಾಕೆ ಅಶ್ವತ್ಥಾಮ ಗುರುಕೃಪಾ ನಿತ್ಯಗುತರೋ ಕಂದ ಕೇಳಶ್ವತ್ಥಾಮ ಗುರುಕೃಪಾ ನಿತ್ಯಗುತರೋ ಒಂದಾಗಿ ಕರುಣವರು ಜಗರುಗದಂದೇ ಇಂದು ನನಗೆ ಒಳಪಟ್ಟು ಈ ವೀರನರಿದು ಕೊನೆಗರಣ ಸಾಮಾನ್ಯವಲ್ಲ ಕೊನೆಗರಣ ಸಾಮಾನ್ಯವಲ್ಲ ಎಂಬುದಾಗಿ ಹೇಳಿದ್ದಾರೆ. ಕಾಲಿಡುವ ಮೊದಲು ಕಣ್ಣಿಡು ಎಂಬುದಾಗಿ. ನೀನು ಅಲ್ಲಿಗೆ ಹೋಗುವುದರ ಬಗ್ಗೆ ಚಿಂತೆಯನ್ನ ಮಾಡುತ್ತಾ ಇದ್ದೀಯ. ನಾನು ಹಾಗಲ್ಲ, ಮುಂದಿನ ಪರಿಣಾಮದ ಬಗ್ಗೆ ಆಲೋಚನೆಯನ್ನ ಮಾಡುತ್ತಾ ಇದ್ದೇನೆ. ಪರಿಣಾಮದ ಕುರಿತಾಗಿ ಚಿಂತಿಸಬೇಕಾದದ್ದು ಕೌರವರಲ್ಲ. ಅಲ್ಲಿರುವವರು ಸಾಮಾನ್ಯ ವೀರರು. ಮತ್ತೇನು ಮಹಾ ಅಶ್ವತ್ಥಾಮ, ದ್ರೋಣ, ಕರ್ಣ, ಹೆಚ್ಚಾಗಿ ದುರ್ಯೋಧನನೇ ಯುದ್ಧಕ್ಕೆ ಬರ್ತಾನೆ. ಅವರನ್ನೆಲ್ಲ ನಿನ್ನಿಂದ ಎದುರಿಸುವುದಕ್ಕೆ ಸಾಧ್ಯವೋ? ಬೇಡ ಮಗನೇ, ನೀನು ಹೋಗ. ಒಬ್ಬ ವ್ಯಕ್ತಿಗೆ ಆಯಾಸವಾದಂತಹ ಸಂದರ್ಭದಲ್ಲಿ ಅವ ಆಶ್ರಯಿಸುವುದು ಗಾಳಿಯ ಮಾಧ್ಯಮವಾಗಿ. ಅಂತ ಗಾಳಿಯೇ ಆಯಾಸ ಆಯಿತು ಎಂಬ ಕಾರಣಕ್ಕಾಗಿ ಬೆವರುವುದು ಉಂಟ. ಸೂರ್ಯನೇ ಕತ್ತಲೆಯ ಮೊತ್ತೆಗೆ ಹೆದರಿಕೊಂಡು ಕುಳಿತುಕೊಳ್ಳುವುದು ಉಂಟ. ಸಣ್ಣ ಕಿಡಿಯಾಗಿರಬಹುದು, ಮಂಜುಗಡ್ಡೆಯ ಪರ್ವತವನ್ನ ಕರಗಿಸುವುದಕ್ಕೆ ಆ ಕಿಡಿಯೇ ಸಾಲದೆ ನಾನು ಬಾಲಕ ಎಂಬ ಕಾರಣಕ್ಕಾಗಿ ಚಿಂತಿಸುವುದು ಬೇಡ. ಆ ಕೌರವರ ಸೈನ್ಯವನ್ನ ನುಚ್ಚು ನೂರು ಮಾಡುವುದಕ್ಕೆ ನನ್ನ ತೋಳಬಲ, ಅದು ನನ್ನ ಅದರ ಮೇಲೆ ವಿಶ್ವಾಸ ಉಂಟು. ಹಾಗಾಗಿ ಕುಡಿದರೆ ಅಪ್ಪಣೆ. ಇಳೆಯರ ಬಗೆಯಳಿಂಬುವರನ ಗುಡಿಗುಡೆ ಹಿಗ್ಗುದರೆ ಬೆಂಬಲಗೆ ಹೋಗರ ಸಹಿತ ಬಗೆನಿಂದಾಗ ವೀಣೆಯಳಿತ ಯವದುದನು ಅರ್ಜುನ ವಜ್ರವೀರ್ಯದಿಂದ ಹುಟ್ಟಿದ ಮಗನೇ ನೀನು ಎಂಬುದಾಗಿ ಬಹಳ ಸಂತೋಷವಾಯಿತು. ಸರಿ, ಇಲ್ಲದೆ ಹೋದರೆ ಚಕ್ರವ್ಯೂಹವನ್ನೇ ನಾನೇ ಎದುರಿಸುತ್ತೇನೆ ಎಂಬುದಾಗಿ ಹೇಳುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನಗೆ ಅಪ್ಪಣೆಯನ್ನ ಕೊಡ್ತೇನೆ. ಅಷ್ಟೇ ಅಲ್ಲ, ನಿನ್ನ ಜೊತೆಯಲ್ಲಿ ಭೀಮನನ್ನು ಒಂದು ಅಕ್ಷೋಹಿಣಿ ಸೈನ್ಯವನ್ನು ನಿನ್ನೊಟ್ಟಿಗೆ ಕಳಿಸಿಕೊಡ್ತೇನೆ. ಸರಿ, ಆದಷ್ಟು ಬೇಗ ಯುದ್ಧದಲ್ಲಿ ಜಯಶಾಲಿಯಾಗಿ ಬಾ. ಶುಭವಾಗಲಿ. ನಮೋ ನಮಃ.